ನಮಸ್ಕಾರ. ಭಾರತೀಯ ಸಿಪಾಯಿ ಜೆ ಪಿ ಶೆಟ್ಟಿ ಇಲ್ಲಿ ಉಡುಪಿ ಕೃಷ್ಣ ಮಠದಲ್ಲಿ. ಈ ಸೈಡ್ಗೆ ಕಾಣೋದು ಇದು ಶಿರೂರು ಮಠ. ಅಂದರೆ 2026ನೇ ಇಸ್ವಿಯಲ್ಲಿ ಪರ್ಯಾಯದಲ್ಲಿ ಬರುವ ನೆಕ್ಸ್ಟ್ ಮಠ ಅಂದರೆ ಶಿರೂರು ಮಠ. ಇದಕ್ಕೆ ಮುಂಚೆ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಅಂತ ಒಬ್ಬರು ಸಾಹಸ ಸಿಂಹ ಇಲ್ಲಿ ಪೀಠಾಧೀಶರಾಗಿದ್ದರು. ಆ ಕಾಲದಲ್ಲಿ ಒಮ್ಮೆ ಕಾಪು ಮಜೂರ್ದು ಮುಸ್ಲಿಮ್ಸ್ ಅವ್ರು ಬಂದು ನಮಗೆ ಅಲ್ಲಿ ಮಜೂರಲ್ಲಿ ಒಂದು ಮಸೀದಿ ಕಟ್ಟಬೇಕು, ಅದಕ್ಕೆ ಕೆಲವೊಂದು ಜನ ತಡೆ ಆಗ್ತಾ ಇದ್ದಾರೆ, ನಾವು ಎಲ್ಲ ಅಲ್ಲಿಂದ ಕಾಪು ತನಕ ಹೋಗಬೇಕು ಶುಕ್ರವಾರ ದಿವಸ, ಹಾಗಾದರೆ ನಮಗೆ ಮಜೂರಲ್ಲಿ ಒಂದು ಮಸೀದಿ ಆಗಿಬಿಟ್ರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ನಮ್ಮ ಜನರಿಗೆ ಅಂತ ಅವ್ರದ್ದು ಒಂದು ಬೇಡಿಕೆ ಇತ್ತು. ಅದಕ್ಕೆ ಲಕ್ಷ್ಮೀವರ ಸ್ವಾಮೀಜಿ ಹೇಳಿದರು, ಪ್ಲೇಸ್ ಆಫ್ ವರ್ಷಿಪ್ ಅಂದರೆ ಅದು ಮಂದಿರ ಆಗಲಿ, ಮಸೀದಿ ಆಗಲಿ, ಚರ್ಚ್ ಆಗಲಿ, ಯಾರಿಗೆ ತೊಂದರೆ ಕೊಡದೆ ಯಾರ್ದು ಒಂದು ಪ್ಲೇಸ್ ಆಫ್ ವರ್ಷಿಪ್ ಆಗೋದಾದರೆ, ಯಾರು ಅದಕ್ಕೆ ತೊಂದರೆ ಮಾಡಿದರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಅವ್ರಿಗೆ ಆಶ್ವಾಸನೆಯನ್ನು ಕೊಟ್ಟು ಆ ಮಜೂರ್ ಮಸೀದಿ ಆಗಿದ್ದೇ ಈ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿ ಆಶೀರ್ವಾದದಿಂದ. ಹಾಗಾದರೆ ಅವ್ರ ಹತ್ರ ಸನಾತನ ಇತ್ತಿಲ್ವಾ, ಅವ್ರ ಹತ್ರ ಹಿಂದುತ್ವ ಇತ್ತಿಲ್ವಾ? ಎಲ್ಲ ಇತ್ತು. ಮಾತ್ರ ಸನಾತನ ಅಂದರೆ ಸಹನ. ಈಗ ಧರ್ಮಸ್ಥಳದಲ್ಲಿ SIT ಗುಂಡಿ ತೆಗೆಯುವಾಗ ಸನಾತನದವರು ಎಲ್ಲ ವೀಕ್ಷಕರು ಎಲ್ಲ ಮುಖ ಇದು ಮಾಡಿಕೊಂಡು ಒಂದಂ ಸೈಲೆಂಟ್ ಆಗಿದ್ದರು. ಯಾಕಂದರೆ ಮೌನಂ ಪಂಡಿತ ಲಕ್ಷಣಂ. ಸನಾತನದವರು ಬುದ್ಧಿವಂತರು, ಸನಾತನದವರು ಜ್ಞಾನ ಸಂಪಾದನೆ ಮಾಡಿದವರು, ಸನಾತನದವರ ಹತ್ರ ಸಹನ ಇದೆ. ಅದಕ್ಕೆ 13 ಗುಂಡಿ ತೆಗೆದಿದ್ದ ಮೇಲೇನೂ ಒಂದು ಜನನು ಒಂದು ಶಬ್ದ ಹೇಳಿಲ್ಲ. ಯಾಕಂದರೆ ಸತ್ಯ ಏನಿದೆ ಅದು ಹೊರಗಡೆ ಬರಬೇಕು, ಸತ್ಯ ಏನಿದೆ ಅದು ಎಲ್ಲರ ಕಣ್ಣು ಮುಂದೆ ಬರಬೇಕಂತ. ಗುಂಡಿ ತೆಗೆದಿದ್ದೀರಾ, ಒಬ್ಬನ ಮಾತನ್ನು ಕೇಳಿ ಕೋಟ್ಯಾಂತರ ಜನರ ಭಾವನೆನ ನೋಯಿಸಿದ್ದೀರಾ. ಇನ್ನೂ ನಿಮಗೆ ಆ ಮಂಜುನಾಥ ಮತ್ತು ಅನ್ನಪ್ಪ ಕಳಿಸ್ಬಿಡ್ತಾನೆ. ಏನಂದರೆ ನೀವು ಅಲ್ಲಿ 13 ಗುಂಡಿ ತೆಗೆದಿದ್ದಲ್ಲ, ನೀವು ಕೋಟ್ಯಾಂತರ ಧರ್ಮಸ್ಥಳ ಭಕ್ತರ ಹೃದಯಕ್ಕೆ ನೋವು ಮಾಡಿದ್ದು. ನಿಮ್ಮ ಬುಲ್ಡೋಸರ್ ಇದೆಯಲ್ಲ, ಅದು ನಮ್ಮ ಹೃದಯದ ಮೇಲೆ ಇದ್ದಂಗೆ ಆಗಿತ್ತು. ಮಾತ್ರ ನಮ್ಮ ಸನಾತನ ಏನು ಕಳಿಸಿದೆ ಅಂದರೆ ಸಹನ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ದಿಗಚ್ಚತಿ. ಅಂದರೆ ಎಲ್ಲಿ ಶ್ರದ್ಧೆ ಇದೆಯೋ ಅಲ್ಲಿ ಜ್ಞಾನ ಇದೆ, ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಸಂಯಮ ಇದೆ, ಎಲ್ಲಿ ಸಂಯಮ ಇದೆಯೋ ಅಲ್ಲಿ ಸರ್ವಸ್ವ ಇದೆ. ಸೊ ನಾವೆಲ್ಲ ಭಕ್ತರು ಒಟ್ಟಾಗಿ ಈ ಘಟನೆಯಿಂದ ಒಂದು ಪಾಠ ಕಲಿಸಿ ನಾವು ಶ್ರೀ ಧರ್ಮಸ್ಥಳ ಮಂಜುನಾಥ ಡಿವೋಟೀಸ್ ವರ್ಲ್ಡ್ ವೈಡ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೇವೆ. ಅದರದ್ದು ಹೆಡ್ ಆಫೀಸ್ ಡೆಲ್ಲಿಯಲ್ಲಿ, 2 ರೀಜನಲ್ ಆಫೀಸಸ್ ಬ್ಯಾಂಗ್ಳೂರು ಮತ್ತು ಮುಂಬೈಯಲ್ಲಿ ಇರುತ್ತೆ. ಮತ್ತು ಈ ವಿಶ್ವದಲ್ಲಿ ಧರ್ಮಸ್ಥಳದ ಎಲ್ಲ ಭಕ್ತರನ್ನು ನಾವು ಒಂದು ಅಂಬ್ರೆಲಾ ಆರ್ಗನೈಸೇಷನ್ ಶ್ರೀ ಧರ್ಮಸ್ಥಳ ಮಂಜುನಾಥ ಡಿವೋಟೀಸ್ ವರ್ಲ್ಡ್ ವೈಡ್ ಅಂತ ಈ ಸಂಸ್ಥೆ ಮುಖಾಂತರ ಒಂದು ವೇದಿಕೆಗೆ ತರ್ತೀವಿ. ಮತ್ತು ಈ ಥರದ್ದು ಮುಲ್ಲಾ ಮಹೇಶ್ ತಿಮ್ಮರದ ಪೋಡಿ ಇನ್ನೊಮ್ಮೆ ಧರ್ಮಸ್ಥಳದ ಮೇಲೆ ಯಾವುದೇ ಕೆಸರು ಕಲಂಕ ಹಾಕದೆ ಈ ಸಂಘಟನೆ ನೋಡಿಕೊಳ್ಳುತ್ತೆ ಅಂತ ತಮ್ಮ ಎಲ್ಲರ ಆಶೀರ್ವಾದ ತಗೊಂಡು ಶ್ರೀ ಕೃಷ್ಣನ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರ ಈ ಶಿರೂರು ಮಠದ ಎಲ್ಲರ ನಮ್ಮ ಕೃಷ್ಣ ಭಕ್ತರ ಎಲ್ಲ ಮಂಜುನಾಥನ ಭಕ್ತರೆಲ್ಲ ಆಶೀರ್ವಾದ ತಗೊಂಡು ಈ ಸಂಸ್ಥೆಯನ್ನು ನಾವು ಸಂಘಟನೆ ಮಾಡ್ತೀವಿ ಅಂತ ನಿಮ್ಮೆಲ್ಲರಿಗೂ ಒಂದು ಆಶ್ವಾಸನೆ ಕೊಟ್ಟು ನಿಮ್ಮೆಲ್ಲರದ್ದು ಒಂದು ಆಶೀರ್ವಾದ ತಗೊಂಡು ಶ್ರೀಕೃಷ್ಣ ಮಠ ಶಿರೂರು ಮಠದಿಂದ ನಮ್ಮೆಲ್ಲರಿಗೂ ಶುಭಾಶಯ. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ, ಜೈ ತುಳುನಾಡು, ಜೈ ಶ್ರೀಕೃಷ್ಣ.